ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಗುತ್ತಿಗೆದಾರರ ಸಂಘ ಮಾಡ್ತಿರುವಂಥದ್ದು. ಸದ್ಯ ಗುತ್ತಿಗೆದಾರರ ಸಂಘ ಅಧ್ಯಕ್ಷರಾದಂಥ ರಮೇಶ್ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರಮುಖವಾಗಿ ಜೆಸ್ಕಾಂ ಬೆಸ್ಕಾಂ ಅಂತ ಅನೇಕ ಇಲಾಖೆಗಳ ಪೈಕಿ ನೀವು ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಿದ್ದೀರಾ. ಇವತ್ತು ಈ ಸರ್ಕಾರದ ವಿರುದ್ಧ ಮುಖ್ಯವಾಗಿ ಅಂದರೆ ಈ ವಿರೋಧಿಸಿ ಯಾಕೆ ಈ ಪ್ರತಿಭಟನೆ ನಡೆಸ್ತಿರೋದು ಸರ್? ಸರ್, ಮೊದಲನೇದಾಗಿ ಏನು ಟಾಟಾ ಕಂಪನಿಯವರಿಗೆ ಖಾಸಗೀಕರಣ ಮಾಡುವಂಥ ಒಂದು ವಿಷಯದ ಬಗ್ಗೆ ಈಗಾಗಲೇ ಕಳೆದ 10 ದಿನಗಳಿಂದ ರಾಜ್ಯಾದ್ಯಂತ ನಾವು ಜನಜಾಗೃತಿಯನ್ನು ಮಾಡುವ ಮುಖಾಂತರ ಲಕ್ಷಾಂತರ ಜನಗಳ ಮುಖಾಂತರ ಏನು ನಾಳೆ ಕೊನೆ ದಿನಾಂಕ ಇದೆ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದೀವಿ. ಇದು ಒಂದು ಭಾಗ. ಮುಂದುವರೆದು ಏನು ಇವತ್ತು ಸರ್ಕಾರದ ಅಧಿಕಾರಿಗಳು 150 ಕಿಲೋವ್ಯಾಟ್ ಒಳಗೆ ವಿದ್ಯುತ್ ಗುತ್ತಿಗೆದಾರರ ಅವಶ್ಯಕತೆ ಇಲ್ಲ. ಯಾವುದೇ ಕಟ್ಟಡಗಳಾಗಿರ್ಬೋದು, ಯಾವುದೇ ಒಂದು ಇನ್ಸ್ಟಾಲೇಷನ್ ಇರ್ಬೋದು, ಯಾರು ಗ್ರಾಹಕನೇ ಸೆಲ್ಫ್ ಡಿಕ್ಲರೇಷನ್ ಮಾಡಿ ಅವರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡುವಂಥ ಒಂದು ಯೋಜನೆಯನ್ನು ಕರಡು ಪ್ರತಿಯನ್ನು ರೆಡಿ ಮಾಡಿ ಸರ್ಕಾರದ ಅನುಮೋದನೆಗೆ ಕಳಿಸಿದ್ದಾರೆ. ಅದು ರದ್ದಾದರೆ ಲಕ್ಷಾಂತರ ಜನ ನಾವು ಬೀದಿಗೆ ಬರ್ತೀವಿ. ಯಾಕೆ ಅದನ್ನು ರದ್ದು ಮಾಡ್ತಾ ಇದ್ದಾರೆ ಅಂತ ನಮ್ಮದು ಒಂದು ಕ್ವಶನ್ನು. ರದ್ದು ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಅನುಕೂಲ, ಗುತ್ತಿಗೆದಾರ ಇರೋದ್ರಿಂದ ಸರ್ಕಾರಕ್ಕೆ ಏನು ಅನುಕೂಲ ಅನ್ನೋದನ್ನು ನಾನು ಅಂಕಿಅಂಶ ಸಮೇತ ತಿಳಿಸ್ತೀನಿ. ನಮಗೆ ಒಂದು ಇಂಧನ ಇಲಾಖೆ ಇದೆ, ವಿದ್ಯುತ್ ಪರಿವೀಕ್ಷಣಾಲಯ ಅಂತ, ಅವರು ನಮಗೆ ಲೈಸೆನ್ಸನ್ನು ಕೊಡ್ತಾರೆ. ನಮ್ಮಲ್ಲಿ ವಿದ್ಯುತ್ ಗುತ್ತಿಗೆದಾರರು, ವೈರ್ಮ್ಯಾನ್ ಮತ್ತು ಸೂಪರ್ವೈಸರು 69,812 ಜನ ಇದ್ದೀವಿ. ಆ ವಿದ್ಯುತ್ ಪರಿವೀಕ್ಷಣಾಲಯದಲ್ಲಿ 212 ಜನ ಸಿಬ್ಬಂದಿ ವರ್ಗ ಇದೆ, ಅಂದರೆ ಅಟೆಂಡ್ರಿಂದ ಹಿಡಿದು ಆಫೀಸರ್ವರೆಗೂ. ಆ ಇಲಾಖೆ 2024-25 ಫೈನಾನ್ಷಿಯಲ್ ಇಯರಲ್ಲಿ 3,803 ಕೋಟಿ ಹಣವನ್ನು ನಾವು ಪಾವತಿ ಮಾಡಿದ್ದೀವಿ ಆ ಇಲಾಖೆಗೆ, ಅಂದರೆ ಗ್ರಾಹಕರ ಮುಖಾಂತರ. ಆ ಇಲಾಖೆಗೆ ಟೋಟಲ್ ಖರ್ಚಾಗದೆ 100 ಕೋಟಿ, ಅಂದರೆ 3,700 ಕೋಟಿ ಹಣ ಬರ್ತಾಯಿದೆ. ಯಾವುದು ಹಣ ಅಂತ ಕೇಳ್ಬೋದು. ನಾವು ಯಾವುದೇ ಒಂದು ಪರಿವರ್ತಕ, ಟ್ರಾನ್ಸ್ಫಾರ್ಮರ್, ಜನರೇಟರ್ ಆರ್ ಲಿಫ್ಟ್ ಯಾವುದೇ, ಅಥವಾ ಬಹುಮಹಡಿ ಕಟ್ಟಡ 15 ಮೀಟರ್ ಕ್ರಾಸ್ ಆದಂಥ ಕಟ್ಟಡಗಳನ್ನು ಸುರಕ್ಷತೆ ಮತ್ತು ಇತರ ವಿಷಯಗಳನ್ನು ಪರಿಶೀಲಿಸಿ ನಕ್ಷೆಯನ್ನು ಮಾಡಿ ಸಮಾಪನ ವರದಿಯನ್ನು ಸಕಾಲ ಅಥವಾ ಅವ್ರದ್ದೊಂದು ವೆಬ್ ಇದೆ ಅದರಲ್ಲಿ ಅಪ್ಲೈ ಮಾಡ್ತೀವಿ. ಅದಕ್ಕೆ ಅವರು ಶುಲ್ಕವನ್ನು ನಿಗದಿ ಮಾಡ್ತಾರೆ, ಅದು ಪೇಮೆಂಟ್ ಮಾಡ್ತೀವಿ. ಅಧಿಕಾರಿ ಬಂದು ಕೇವಲ ಅರ್ಧ ಗಂಟೆ ಒಳಗಡೆ ಅದನ್ನು ಓಕೆ ಮಾಡಿ ಅದನ್ನೇನಿದೆ ಟೆಸ್ಟ್ ಮಾಡಿ ಹೋಗ್ತಾರೆ. ನಾವಿಲ್ಲ ಅಂದರೆ ಈ ಸರ್ಕಾರ 60,000 ಜನ ಅಪಾಯಿಂಟ್ ಮಾಡ್ಕೋಬೇಕು. ಇದರಿಂದ ಅನೇಕ ಜನರ ಜೀವನ ಅಂದರೆ ಈಗ ಬೀದಿ ಬೀಳುವಂಥ ಪರಿಸ್ಥಿತಿಯು ಸಹ ನಿರ್ಮಾಣ ಆಗ್ಬೋದು. 100% ನಾನು 69,000 ಅನುಮೋದನೆ ಪಡೆದವರು, ನಮ್ಮ ಕಾರ್ಮಿಕರು, ನಮ್ಮ ಕುಟುಂಬ ಈ ವ್ಯವಸ್ಥೆಯನ್ನು ನಂಬಿ 35 ಲಕ್ಷಕ್ಕೂ ಅಧಿಕ ಜನ ನಾವು ಈ ವೃತ್ತಿಯನ್ನು ನಂಬಿ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹಳ್ಳಿಲೂ ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇದ್ದಾರೆ. ಆದ್ದರಿಂದ ನಾನು ಇವತ್ತು ಈ ಘನ ಸರ್ಕಾರಕ್ಕೆ ಹಾಗೂ ಮಾನ್ಯ ಇಂಧನ ಸಚಿವರಿಗೆ ಏನು ಈ ಕಾಯ್ದೆಗಳನ್ನ ಮಾಡ್ತಾ ಇದ್ದೀರಾ ಕೂಡಲೇ ರದ್ದು ಮಾಡಿ. ಏನು 105 ವರ್ಷಗಳಿಂದ ಇದೆ ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ ಏನಿದೆ ಅದನ್ನು ಮುಂದುವರಿಸಿ ಗುತ್ತಿಗೆದಾರರು ಈ ರಾಜ್ಯದಲ್ಲಿ ಸ್ವಾವಲಂಬಿಗಳಾಗಿ ಬದುಕುವಂಥ ಒಂದು ವ್ಯವಸ್ಥೆ ಆಗಲಿ. ಗುತ್ತಿಗೆದಾರರು ಬರೀ ಗಂಡು ಮಕ್ಕಳೇ ಇಲ್ಲ, ಹೆಣ್ಣು ಮಕ್ಕಳು ಗುತ್ತಿಗೆದಾರರು ಇದ್ದಾರೆ. ಇವತ್ತು ನಾವು BE ಓದಿದ್ದೀವಿ, ಡಿಪ್ಲೊಮಾ ಮಾಡಿದ್ದೀವಿ, ಹಲವಾರು ಜನ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ. ಇವತ್ತು ನಿರುದ್ಯೋಗ ಸಮಸ್ಯೆ, ಸ್ವಯಂ ಉದ್ಯೋಗಗಳನ್ನ ಮಾಡುವಂಥ ಉದ್ದೇಶದಿಂದ ನಾವು ಕೆಲಸವನ್ನು ಮಾಡ್ತಾಯಿದ್ವಿ. ದಯವಿಟ್ಟು ಸರ್ಕಾರ ಇವತ್ತು ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಪ್ರತಿಭಟನೆ ಇವತ್ತಿಗೆ ನಿಲ್ಲಲ್ಲ. ನಮಗೆ ಯಾವುದೇ ಥರದ ತೊಂದರೆ ಆದರೆ ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ, ರಕ್ತ ಕ್ರಾಂತಿಗೂ ರೆಡಿ ಇದ್ದೀವಿ, ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀವಿ ಅಂತ ಈ ವಾಹಿನಿ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಷ್ಟು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ? 19 ಜಿಲ್ಲೆ, ಒಟ್ಟು 19 ಜಿಲ್ಲೆಗಳಲ್ಲಿ 5 ಕಂಪನಿಯಿಂದ 19 ಜಿಲ್ಲೆಗಳಲ್ಲಿ ಖಾಸಗೀಕರಣವನ್ನು ಮಾಡಲು ಹೊರಟಿದ್ದಾರೆ. ಆ ಯಾವ ಆಯ್ಕೆ ಮಾಡಿದರೆ ಅಷ್ಟು ಜಿಲ್ಲೆಗಳು ಲಾಭದಾಯಕವಾಗಿರುವಂಥ ಜಿಲ್ಲೆಗಳು. ಲಾಭ ಇಲ್ದಿರುವಂಥದ್ದನ್ನ ಹೊರತುಪಡಿಸಿ ಮಿಕ್ಕೆಲ್ಲ ಕೇವಲ ಅಂದರೆ ಅಭಿವೃದ್ಧಿ ಹೊಂದಿರುವಂತಹ ಜಾಗಗಳನ್ನೇ ಮಾತ್ರ ಈ ಸಂದರ್ಭದಲ್ಲಿ ಒಂದು ಗುರಿಯನ್ನಾಗಿಸಿಕೊಂಡು ಮಾಡ್ತಿರುವಂಥದ್ದು. ಖಂಡಿತವಾಗಲೂ ಈಗ ನಮ್ಮ ಸೆಸ್ಕಾಮಲ್ಲೇ ಕೊಡಗು ಜಿಲ್ಲೆ ತಗೊಂಡಿಲ್ಲ ಅವರು. ಒಂದು ಉದಾಹರಣೆ, ನಮ್ಮ ಚಾಮುಂಡೇಶ್ವರಿ ಕಂಪ್ನಿಯಲ್ಲಿ ಕೊಡಗು ಜಿಲ್ಲೆ ತಗೋತಾ ಇಲ್ಲ. ಯಾಕೆ ಕೊಡಗು ಜಿಲ್ಲೆ ತಗೋತಿಲ್ಲ ಅಂದರೆ ಕೊಡಗು ಜಿಲ್ಲೆ ಇಂಟೀರಿಯರ್ ಅಲ್ಲಿ ಇಲ್ಲಿ ಇದೆ, ಅಲ್ಲಿ ಲಾಭ ಸಿಗಲ್ಲ, ಅಲ್ಲಿ ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು.
ಕೊಡಗು ಜಿಲ್ಲೆ ಯಾಕೆ ಅದು ಅವರು ಆಯ್ಕೆ ಮಾಡಲಿಲ್ಲ? ಮೈಸೂರು, ಹಾಸನ, ಮಂಡ್ಯನೇ ಯಾಕೆ ಆಯ್ಕೆ ಮಾಡಿದ್ರು? ಅದರಿಂದ ಅವ್ರಿಗೆ ಎಲ್ಲಿ ಲಾಭ ಇದೆ, ಎಲ್ಲಿ ಇಂಡಸ್ಟ್ರಿಗಳು ಬರ್ತಾಯಿದೆ, ಎಲ್ಲಿ ನ್ಯೂ ಲೇಔಟ್ಸ್ಗಳು ಬರ್ತಾಯಿದೆ, ಎರಡು ಮಾಡಿದ್ದಾರೆ, ಗ್ರೀನ್ ಝೋನ್, ಬ್ರೌನ್ ಝೋನ್. ಗ್ರೀನ್ ಝೋನ್ ಅಂದರೆ ಹೊಸ ಲೇಔಟ್ಗಳು ಡೆವಲಪ್ ಆಗೋಂಥದ್ದಕ್ಕೆ ಗ್ರೀನ್ ಝೋನ್. ಬ್ರೌನ್ ಝೋನ್ ಅಂದರೆ ಎಲ್ಲಿ ಹೊಸ ಹೊಸ ಇಂಡಸ್ಟ್ರಿಗಳು ಅಥವಾ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿಯಲ್ ಏರಿಯಾ ಇರುವಂಥ ಆ ಏರಿಯಾಗಳನ್ನ ಮಾತ್ರ ಆಯ್ಕೆ ಮಾಡಿದ್ದಾರೆ. ಇದು ನಾನು ಓರಲಾಗಲ್ಲ, ಇದು ಅಂಕಿಅಂಶ ಸಮೇತ ಸರ್ಕಾರದ ಆದೇಶದಲ್ಲಿರುವಂಥದ್ದು. ಎಲ್ಲಿ ಡೆವಲಪ್ಮೆಂಟ್ ಆಗಿ ಅವ್ರಿಗೆ ಅಭಿವೃದ್ಧಿ ಆಗ್ತದೆ ಆ ಜಾಗಗಳನ್ನ ಆಯ್ಕೆ ಮಾಡಿದ್ದಾರೆ. ಹಾಗೆ ನಾವು ಏನು ಇವತ್ತು ವಿದ್ಯುತ್ ಇಲಾಖೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು. ಈ ಒಂದು ಅಂತರ್ಜಾಲವನ್ನು ಅಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗೋಕ್ಕೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಲಕ್ಷಾಂತರ ಕಾರ್ಮಿಕರು ಜೀವವನ್ನು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಿದೆ, ಮಳೆ ಕೆಲಸ ಮಾಡುವಾಗ ಸಡನ್ ಕರೆಂಟ್ ಬಂದು ಲಾಸ್ಟು 7 ಮಂತಿಂದ 18 ಜನ ಸತ್ತಿದ್ದಾರೆ, ಲಾಸ್ಟ್ 7 ಮಂತಿಂದ. ಸೊ ಅದರಿಂದ ವಿದ್ಯುತ್ ಇಲಾಖೆ ಈ ರಾಜ್ಯದ ಹಕ್ಕು, ರಾಜ್ಯದ ಏನು ಗ್ರಾಹಕರ ಸ್ವತ್ತು. ಅದರಿಂದ ವಿದ್ಯುತ್ ಇಲಾಖೆಯನ್ನು ನಾವೆಲ್ಲ ಖಂಡಿತವಾಗಿ ಹೇಳ್ತಾ ಇದ್ದೀವಿ, ಪ್ರೈವೇಟೈಸೇಷನ್ ಮಾಡೋದು ಬೇಡ ಅಂತ. ಇದಿಷ್ಟು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.